ಒಂದು ಗ್ರಹಣ ಕಾಲ ಬಂದಾಗ ದೋಷ, ಶುಭ, ಅಶುಭ, ಮಧ್ಯಮ ಈ ಮೂರು ವರ್ಗವನ್ನು ಸೃಷ್ಟಿ ಮಾಡುತ್ತೆ. ದೋಷ, ಶುಭ, ಅಶುಭ ಮತ್ತು ಮಧ್ಯಮ ಇಂಥವನ್ನು ಸೃಷ್ಟಿ ಮಾಡಿದಾಗ ಆಗಲೇ ಹೇಳ್ದಂಗೆ ಮಿಥುನ ರಾಶಿ, ಸಿಂಹ ರಾಶಿ ಮತ್ತು ಇವೆರಡು ರಾಶಿಗಳು ಮಧ್ಯಮವಾಗಿರುತ್ತೆ. ಶುಭವೂ ಉಂಟು, ಅಶುಭಗಳೂ ಉಂಟು. ಆದರೆ ಅತ್ಯಂತ ಶುಭವಾಗಿರುವಂಥ ರಾಶಿ ಇದೆ. ನೀವು ಇದನ್ನು ಕೇಳಿಲ್ಲ. ನೀವು ಗ್ರಹಣದಲ್ಲಿ ಶುಭವಾಗಿರುವಂಥ ರಾಶಿಗಳು ತುಂಬ ಚೆನ್ನಾಗಿರುತ್ತೆ. ಅದು ಮೇಷರಾಶಿಗೆ ತುಂಬ ಅನುಕೂಲಕರವಾದಂತಹ ಗ್ರಹಣದ ಅನುಕೂಲ. ವೃಷಭ ರಾಶಿಗೆ ಅತ್ಯಂತ ಲಾಭದಾಯಕವಾದಂಥ ಅನುಕೂಲ ಈ ಗ್ರಹಣದಿಂದ. ತುಲಾ ರಾಶಿಗೆ, ಈ ಎಲ್ಲ ರಾಶಿಗಳಿಗಿಂತಲೂ ತುಲಾ ರಾಶಿಗೆ ಅತ್ಯಂತ ಅದ್ಭುತವಾದಂಥ ಯೋಗ. ವೃಷಭ, ತುಲಾ ರಾಶಿ ಮತ್ತು ಧನುಸ್ ರಾಶಿ ಅತ್ಯಂತ ಅದ್ಭುತವಾದಂಥ ಯೋಗವನ್ನು ತಂದುಕೊಡುತ್ತೆ ಈ ಗ್ರಹಣದ ಸ್ಪರ್ಶದ ಅನುಕೂಲ. ಅನಂತರದಲ್ಲಿ ದೋಷಗಳು ತೆಗೆದುಕೊಂಡಾಗ ಒಂದು ಅಧ್ಯಯನದಲ್ಲಿ ನಾನು ಹೇಳಂತು, ಸುಮಾರು ಒಬ್ಬೊಬ್ಬರು ಒಂದೊಂಥರ ಹೇಳ್ತಿರ್ತಾರೆ. ಒಂದು ಅಧ್ಯಯನದಲ್ಲಿ, ನಮ್ಮ ಅಧ್ಯಯನದಲ್ಲಿ ನಾವು ತಗೊಂಡಾಗ ಮೊದಲು ಬರುವಂಥದ್ದು ಕುಂಭರಾಶಿ, ಮೀನರಾಶಿ, ಮಕರ ರಾಶಿ, ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿಗೂ ತೆಗೆದುಕೊಳ್ತೀವಿ. ಇದನ್ನು ತೆಗೆದುಕೊಂಡ ಇವ್ರಿಗೇನಾಗುತ್ತೆ ಅಂತ ಅಂದರೆ ಇವ್ರಿಗೆ ಆಲ್ಮೋಸ್ಟ್ ದೋಷದ ರಾಶಿಗಳು ಅಂತ ನಾವು ಹೇಳುವಂಥದ್ದು. ಈ ಗ್ರಹಣ ದೋಷಗಳು ಬಂದಾಗ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು. ರಾಶಿಗೆ ತಗೊಳ್ತೀವಿ, ನಕ್ಷತ್ರಗಳ ಜೊತೆಯಲ್ಲೇ ರಾಶಿ. ಒಂದು ನಕ್ಷತ್ರ ರಾಶಿಯಲ್ಲಿ ಇದೆ, ನಕ್ಷತ್ರ ಬಂತು ಅಂದರೆ ಆ ರಾಶಿಗೆ ದೋಷ ಬರುತ್ತೆ. ಬಂದಾಗ ಏನು ಗ್ರಹಣ ದೋಷ ಮೊದಲು ಏನು ಮಾಡುತ್ತೆ? ಗ್ರಹಣ ದೋಷಗಳು ಬಂದಾಗ ಮೊದಲು ಅದು ಆರಂಭವನ್ನು ಮಾಡುವಂಥದ್ದೇ ಆರೋಗ್ಯದಲ್ಲಿ ವ್ಯತ್ಯಾಸ. ಶತ್ರುಬಾಧೆಗಳು, ರಾಹುವಿನ ಚೇಷ್ಟೆ ಏನು ಅಂತಂದರೆ ಶತ್ರುಬಾಧೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಶತ್ರುಬಾಧೆಗಳನ್ನು, ವ್ಯವಹಾರವನ್ನು ಕೆಡಿಸುವಂಥ ಕಾರ್ಯವನ್ನು ಮಾಡುತ್ತೆ. ಆದ್ದರಿಂದ ಇಂಥ ರಾಶಿಯವರು ಮೊದಲು ಆರೋಗ್ಯದ ಮೇಲೆ ನಿಗಾವನ್ನು ವಹಿಸಲಿನಕ್ಕೋಸ್ಕರವಾಗಿ ಈ ರಾಶಿಗಳು ಬಂದಾಗ ಆರೋಗ್ಯ ವ್ಯತ್ಯಾಸಗಳಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿನೋದಕ್ಕೋಸ್ಕರವಾಗಿ ಈ ಗ್ರಹಣ ಸ್ಪರ್ಶಕಾಲ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಇದಕ್ಕೋಸ್ಕರವಾಗಿ ಹೊರಗಡೆ ಬರಬೇಡಿ, ಭೋಜನಾದಿಗಳನ್ನು ಮಾಡಬೇಡಿ. ಏನಕ್ಕೆ ಹೇಳ್ತೀವಿ ಅಂದರೆ ಮೊದಲು ಆರೋಗ್ಯದ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ. ಮತ್ತು ಶತ್ರುಬಾಧೆಗಳನ್ನು ತಂದುಕೊಡುತ್ತೆ, ವ್ಯವಹಾರಗಳನ್ನು ಹದಗೆಡಿಸುತ್ತೆ. ಅದಕ್ಕೋಸ್ಕರವಾಗಿ ಎಚ್ಚರಿಕೆಯನ್ನು ವಹಿಸಿ ಎನ್ನುವಂಥದ್ದು. ಆದರೆ ನಾನು ಆಗಲೇ ಹೇಳ್ದಂಗೆ ಎಷ್ಟು ರಾಶಿಗಳಿಗೆ ಡೇಂಜರ್ ಇರುತ್ತೋ ಕೆಲವು ರಾಶಿಗಳಿಗೆ ಅಷ್ಟೇ ಲಾಭವೂ ಇರುತ್ತೆ. ಅದರಿಂದ ಲಾಭ ಇರುವಂಥವ್ರು ಅತ್ಯಂತ ಅನುಕೂಲವಾಗಿ. ನಿಮ್ಮ ಹೆಸರು ವಿ ಅಂತ ಅನ್ಕೋತೀನಿ, ವಿಯಿಂದ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ. ಹೇಳ್ಬಾರ್ದು ಕಾರ್ಯಕ್ರಮದಲ್ಲಿ, ಇರಲಿ ಮಾಟ ಮಂತ್ರ ಮಾಡಿಬಿಡ್ತಾರೆ ಅಂತ. ಅಂದರೆ ಯಾಕೆ ಹೇಳ್ಬಾರ್ದು ಅಂದರೆ ಸೊ ನಿಮ್ಮ ರಾಶಿ ನಕ್ಷತ್ರ ಇಟ್ಕೊಂಡು ನಾವೇನು ಬೇಕೋ ಮಾಡ್ಬೋದು ಅಂತ. ಸೊ ಅದನ್ನು ಹೇಳೋಂಗಿಲ್ಲ. ಆದರೆ ಏನಾಗುತ್ತೆ, ಈ ನಿಮ್ಮ ವೃಷಭ ರಾಶಿಗೆ ಒಂದು ಏನೋ ಪ್ರಮಾಣ ಬೇಕಲ್ಲ. ಈಗ ನೀವೇ ಸಾಕ್ಷಿ, ನಮಗೆ ಒಂದು ಸಾಕ್ಷಿ ಅಂದರೆ ಈ ಗ್ರಹಣದ ನಂತರ ಮುಂದಿನ 9 ತಿಂಗಳೊಳಗಡೆ ನೀವು ಯಾವುದಾದ್ರು ಒಂದು ಸ್ಥಿರ ಆಸ್ತಿ ಅಂದರೆ ನೀವು ಪ್ರಾಪರ್ಟಿ ಏನು ಮಾಡ್ತೀರಾ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಒಂದು ಪ್ರಾಪರ್ಟಿ ಏನು ಮಾಡ್ತೀರಿ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಿರ ಆಸ್ತಿ, ಇಲ್ಲದೇ ಇರತಕ್ಕಂಥದ್ದು ಹೊಸದು ನಿಮ್ಮ ಹೆಸರಲ್ಲೇ ನಿಮ್ಮ ಆರುಢದಲ್ಲಿ. ಇದು ಈಗ ಪ್ರಮಾಣ ಬೇಕಲ್ಲ. ಯಾವುದಾದ್ರು ನಾವು ಕಾರ್ಯಕ್ರಮ ಮಾಡ್ತೀವಿ, ಮುಂದಿನ ನೋಡಿದಾಗ ಹೀಗೆ ಹೇಳಿದ್ರು ಅಂತಂದ್ರೆ ಬೇಕಲ್ಲ ಪ್ರಮಾಣ. ಯಾಕಂದರೆ ವೀಕ್ಷಕರು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸೊ ಈಗ ನಾವು ಇಲ್ಲಿ ಕೊಡ್ತಿರ್ತಕ್ಕಂಥ ಪ್ರಮಾಣ ಅಂದರೆ ಅವ್ರನ್ನ ಮುಂದಿನ ನಮಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾರೆ 9 ತಿಂಗಳಲ್ಲಿ ಅವರಿಗೆ ಒಂದು ಸ್ಥಿರಾಶೆ ಆಗುತ್ತೆ ಅನ್ನೋದು ಈ ಗ್ರಹಣದ ಶುಭ ಫಲ ನಿಮ್ಮಿಂದನೇ ಪ್ರಾರಂಭ ಆಗಲಿ. ಇಂಥ ಒಳ್ಳೆ ಸುದ್ದಿ ರಿಸೀವ್ ಮಾಡ್ಕೊಳ್ಳೋಣ, ಖುಷಿ ಆಯ್ತು. ಸರಿ, ಈಗ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಳ್ಳೋಕ್ಕೂ ಇದು ಬಹಳ ಯೋಗ್ಯವಾದ ಕಾಲ ಅಂತ ಹೇಳಿದ್ರಿ ನೀವು. ಪ್ರವಾಸ ಮಾಡೋದು ಬೇಡ ಅಂತ ಹೇಳಿದ್ರಿ. ಈಗ ನನ್ಗೊಂದು ಹೇಳಿ ಗುರುಗಳೇ, ಇನ್ನೊಂದು ಕುತೂಹಲ, ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ಕೂಡ ದರ್ಬೆ ಹಾಕಿ ಕಟ್ಟಿ ಹಾಕ್ತಾರೆ. ಈ ಸಂದರ್ಭದಲ್ಲಿ ಕೆಟ್ಟ ರಶ್ಮಿ ಯಾವುದು ಬೀಳೋದು ಬೇಡ ಅಂತ. ಮನೆಯಲ್ಲಿರುವಂತಹ ದೇವ್ರ ಮನೆ ಹೆಂಗೆ ನೋಡ್ಕೊಳ್ಬೇಕು ಹಂಗಾದ್ರೆ ನಾವು? ಖಂಡಿತವಾಗಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಎಷ್ಟೋ ಜನಗಳಿಗೆ ಇದು ಈ ರೀತಿಯಾದಂತಹ ಒಂದು ಗೊಂದಲ ಇರುತ್ತೆ. ದೇವರ ಮನೆಗಳು ಈಗೆಲ್ಲವೂ ಸಹ ನಮ್ಮ ದೇವಸ್ಥಾನದಲ್ಲಿ ಈಗ ಇದುವರೆಗೂ ನಾನು ಸುಮಾರು ಒಂದು ಕಟ್ಟಷ್ಟು ನಾನು ದರ್ಬೆಯನ್ನು ಕೊಟ್ಟಿದ್ದೀವಿ. ಅವರು ತೊಳ್ಕೊಂಡು ಏನು ಮಾಡಬೇಕು ಗುರುಗಳೇ ಅಂತಲೂ ಕೆಲವು ಗೊತ್ತಿರುತ್ತೆ, ಕೆಲವರು ಕೇಳ್ತಿರ್ತಾರೆ. ಇದನ್ನು ನೀವು ಏನಾದರೂ ಭೋಜನಾದಿಗಳನ್ನು ಇಟ್ಕೊಂಡಿದ್ರೆ ಅದರಲ್ಲಿ ಊಟದ ಏನಾದರೂ ಮಿಕ್ಕಿದರೆ ಅದರ ಮೇಲೆ ಹಾಕಿ, ಎಲ್ಲಿ ನೀರಿರುತ್ತೆ ಅದೆಲ್ಲವೂ ಹಾಕಿ, ದೇವರ ಮನೆಯಲ್ಲೂ ಸಹ ಒಂದನ್ನು ಹಾಕಿ. ಈ ಜಾತಕ ಇದು ಚರ ಪ್ರತಿಷ್ಠಾಪನೆ, ದೇವರನ್ನ ನಾವು ಶುದ್ಧಿಗಳನ್ನು ಮಾಡಿ ಪೂಜೆ ಮಾಡ್ತಿರೋದ್ರಿಂದ ಅದಕ್ಕೆ ಮತ್ತೆ ಏನು ಮಾಡಬೇಕು ಅಂತಂದರೆ ದರ್ಬೇನೆ ಹಾಕಿರ್ತೀರಿ, ಅದಕ್ಕೇನು ದೋಷಗಳಾಗಬಾರ್ದು ಅಂತ. ಅನಂತರದಲ್ಲಿ ಗ್ರಹಣ ಬಿಟ್ಟ ನಂತರದಲ್ಲಿ ಎಲ್ಲ ದೇವರ ಮನೆಯನ್ನು ಶುದ್ಧಿಗೊಳಿಸಿ, ದೇವರನ್ನು ಶುಭ್ರಗೊಳಿಸಿ, ಅನಂತರದಲ್ಲಿ ಆರಾಧನೆ ಔಪಾಸನೆಗಳನ್ನು ಮಾಡ್ತಾರೆ.
ಆದರೆ ದೇವರಿಗೆ ಆ ಭಗವಂತ ನಮ್ಮ ಮನೆಯಲ್ಲಿರುವಂಥ ದೇವರು ನಮಗೇನೋ ಒಂದು ಅನುಗ್ರಹವನ್ನು ನೀಡಿದಾನಲ್ಲ, ಅದಕ್ಕೆ ಭಿನ್ನವಾಗಬಾರ್ದು, ಅದಕ್ಕೆ ಭಂಗವಾಗಬಾರ್ದು ಅನ್ನೋಕ್ಕೋಸ್ಕರವಾಗಿ ಆ ದರ್ಬೆಯನ್ನು ದೇವರ ಮನೆಯಲ್ಲಿರುವಂಥ ನಿಮ್ಮ ದೇವರುಗಳಿಗೂ ಸಹ ವಿಗ್ರಹಗಳಿಗೂ ಸಹ ಅದನ್ನು ಇಡಬೇಕು. ಯಾಕೆಂದರೆ ನಾವು ಭಾಳ ನಂಬಿರ್ತೀವಿ, ಆ ದೈವತ ಶಕ್ತಿ ಇರುತ್ತೆ ನಮಗೆ, ಆ ಶಕ್ತಿ ಕುಂದಬಾರ್ದು ಅನ್ನೋಕ್ಕೋಸ್ಕರ ದರ್ಬೆಯನ್ನು. ಗರ್ಭವತಿರ ಬಗ್ಗೆ ಗ್ರಹಣ ಅಂದರೆ ಫಸ್ಟ್ ಜ್ಞಾಪಕ ಬರುತ್ತೆ ಗರ್ಭವತಿರು ಅಂತ. ಎಲ್ಲರೂ ಅವರು ಈಗ ಯಾರು ನೋಡ್ತಾರೋ ಬಿಡ್ತಾರೆ, ಗರ್ಭವತಿ ಇರೋದು ಫುಲ್ ಅಲರ್ಟ್ ಆಗಿರ್ತಾರೆ. ಯಾಕಂದರೆ ತಾಯಿ ಅಂತಕ್ಕಂಥವಳು ಅಂತ ಜೀವ ಇರುತ್ತೆ. ಹಾಗಾಗಿ 4ನೇ ತಿಂಗಳು 5ನೇ ತಿಂಗಳಷ್ಟೇ ಮಾತ್ರ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ನು ಉಳಿದ ತಿಂಗಳು ನೋಡತಕ್ಕಂಥ ಅವಶ್ಯಕತೆ ಇಲ್ಲ. 4 ಮತ್ತು 5ನೇ ತಿಂಗಳು ಗರ್ಭಿಣಿಯರು ತುಂಬಾ ಯಾಕೆ ಅಂದರೆ 4ನೇ ತಿಂಗಳನ್ನು 5ನೇ ತಿಂಗಳನ್ನು ಆಳ್ತಕ್ಕಂಥ ಗ್ರಹ ಸೂರ್ಯ ಚಂದ್ರರಿಬ್ಬರೇ. ಪ್ರತಿ ಎಲ್ಲ ಗರ್ಭವತಿಯರಿಗೂ ಅದೇ. ಆವಾಗ ನಾನು ಹೇಳುವಾಗ ಅವ್ರಿಗೆ ಅನುಮಾನ ಬರ್ಬೋದು, ಹೌದೇ ಹೆಂಗಪ್ಪ ಅದು ನಂಬೋದು ಅನ್ನೋಂತಂದರೆ, ಇಲ್ಲಿ ತನಕ ಇತಿಹಾಸದಲ್ಲಿ ಆ ಮಗು ಹೊಟ್ಟೆಗೆ ಬಿದ್ದಾಗ ತಂದೆಗೆ ತೊಂದರೆ ಆಗಿದ್ದರೆ, ತಾಯಿಗೆ ಏನಾದರೂ ಪ್ರಾಣ ತಂದೆಗೆ ಏನಾದರೂ ಆಗಿದ್ದರೆ, ಅದು ಮಗು 4ನೇ ತಿಂಗಳು 5ನೇ ತಿಂಗಳಲ್ಲಿ ಬಿದ್ದಾಗ ಮಾತ್ರ. ಎಲ್ಲ ತಂದೆಗೂ ತೊಂದರೆ ಆಗಿದ್ದರೆ, ತಾಯಿಗೆ ತೊಂದರೆ ಆಗಿದ್ದರೆ, ಮಗು 4ನೇ ತಿಂಗಳಿಗೆ ಬಿದ್ದಾಗ ತಂದೆಗೆ ಏನಾದರೂ ಒಂದು ತೊಂದರೆ ಬಂದರೆ ಅದೇ ವಿಚಾರ ಅಂತ ಅದು ಸಾಕ್ಷಿಯಾಗಿ ಹೇಳಬೇಕಾಗುತ್ತೆ. ಯಾರ್ಯಾರಿಗೇನೋ ಇವಾಗ ಗಂಟನ್ನು ಕಳ್ಕೊಂಡಿರ್ತಾರಲ್ಲ, ಯಾರಾದರೂ ಕೂಡ ತನ್ನ ವಿಧವಾ ಬಂದಿದ್ದರೆ ಅಥವಾ ಇನ್ನೊಂದು ಏನೋ ಪ್ರಾಬ್ಲಮ್ ಬಂದಿದ್ದರೆ, ಅದು 4 ಗರ್ಭವತಿ 4-5ನೇ ತಿಂಗಳು ಮಾತ್ರ ಆವಾಗ ಕೇರ್ಫುಲ್ಲಾಗಿರಬೇಕು ಅಂತ. ಆದರೆ ಅಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ 4ನೇ ತಿಂಗಳಲ್ಲಿ ಬಯಕೆ ಸ್ಟಾರ್ಟ್ ಆಗುತ್ತೆ. 4ನೇ ತಿಂಗಳಲ್ಲಿ ಅವಳಿಗೆ ಬಯಕೆ ಸ್ಟಾರ್ಟ್ ಆಗುತ್ತೆ. ಆ ಬಯಕೆಗೆಲ್ಲ ಚಂದ್ರನೇ ಮನಸ್ಸು, ಆ ತಾಯಿ ಮತ್ತು ಹೃದಯ ಎರಡು ಒಂದಾದಾಗ ಆ ಮಗು ಬಯಕೆ ಪಡ್ತದೆ. ಆ ಮಗುವಿನ ಹೃದಯ ತಾಯಿಯ ಕರುಳು ಮುಖಾಂತರವನ್ನು ಬಯಕೆಯನ್ನು ತಗೊಳ್ತದೆ. ಹಾಗಾಗಿ 4ನೇ ತಿಂಗಳು 5ನೇ ತಿಂಗಳು ಗರ್ಭವತಿಯರು ಮಾತ್ರ ನೀವು ಎಚ್ಚರಿಕೆಯಾಗಿರಿ. ಇನ್ನು ಉಳಿದಂಥ ತಿಂಗಳು ಅಷ್ಟೊಂದು ನೀವು ವ್ಯತ್ಯಾಸ ಮಾಡೋಂಗಿಲ್ಲ. ಅದಕ್ಕೆ ಉದಾಹರಣೆ ಹೇಳಿದ್ದೀನಿ, ನಿಮ್ಮ ಅಕ್ಕಪಕ್ಕದವರು ಕಾರ್ಯಕ್ರಮ ಇದ್ದಿರ್ಬೇಕಾದ್ರೆ ಅವ್ರು ನೋಡ್ತಾ ಇರ್ತಾರೆ. ಅವರು ಯಾರಾದರೂ ಎಚ್ಚರಿಕೆಯಿಂದ ಇರಿ. 4 ಮತ್ತು 5ನೇ ಅದಕ್ಕೆ ಪ್ರಮಾಣವಾಗಿ ಏನಂದರೆ, ಈ 4ನೇ ತಿಂಗಳಲ್ಲಿ 5ನೇ ತಿಂಗಳಲ್ಲಿ ತಂದೆ ತಾಯಿಗೆ ಏನು ಬೇಕೋ ಆಗಿ ಏನಾದರೂ ಆಗಿದ್ದರೆ, ಅಪಘಾತ ಆಗಲಿ, ತೊಂದರೆಗಳಾಗಲಿ, ಸಂಕಷ್ಟಕ್ಕಾಗಿದ್ದರೆ, ಅದು ತಂದೆ ತಾಯಿ ಮಗು ಹೊಟ್ಟೆಗೆ ಬಿದ್ದಾಗ 4-5ನೇ ತಿಂಗಳಲ್ಲಿ ಮಾತ್ರ. ಇನ್ನೊಂದು ಸ್ಪೆಷಲ್ ಏನು ಅಂದರೆ, 8ನೇ ತಿಂಗಳವರು ಇವ್ರಿಗಿಂತ ಡೇಂಜರ್ ಅದು ಅಂತ. ಯಾರಿಗೆ 8ನೇ ತಿಂಗಳು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ, 8ನೇ ತಿಂಗಳಿಗೆ ಯಾವ ಗ್ರಹ ನನಗೂ ಗೊತ್ತಿಲ್ಲ, ಜ್ಯೋತಿಷ ಬರೆದವ್ರಿಗೂ ಗೊತ್ತಿರಲ್ಲ, ವೈದ್ಯರಿಗೂ ಗೊತ್ತಿರುತ್ತಲ್ಲ, ನನಗೆ ಗೊತ್ತಿಲ್ಲ. ವೈದ್ಯಶಾಸ್ತ್ರ ನಾನು ಓದಿರೋ ಪ್ರಕಾರ ಯಾವ ವೈದ್ಯಶಾಸ್ತ್ರವೂ ಕೂಡ 8ನೇ ತಿಂಗಳಲ್ಲಿ ಮಗುವಿನ ಚಲನವಲನ ತಿಳ್ಕೊಳಕ್ಕಾಗಲ್ಲ ಅಂತ. ಈ ಕಾಂಟ್ 6 ತಿಂಗಳು ಮಕ್ಕಳು ಬದುಕ್ತವೆ, 7 ತಿಂಗಳು ಮಕ್ಕಳು ಬದುಕ್ತವೆ, 8 ಆಗಲ್ಲ. ಯಾಕಂದರೆ ವೈದ್ಯಶಾಸ್ತ್ರದಲ್ಲಿ ಚಾಲೆಂಜ್ ಇದೆ. ಅದು ಜ್ಯೋತಿಷರಿಗೂ ಕೂಡ ನಮಗೂ ಕೂಡ ಗೊತ್ತಾಗಲ್ಲ. ಯಾಕೆಂದರೆ 8ನೇ ತಿಂಗಳು ನಮ್ಗೆ ಯಾಕೆ ಗ್ರಹ ನಮ್ಗೆ ಗೊತ್ತಾಗಲ್ಲ ಅಂದರೆ, ಇದು ಏನದು ಇದು ಶುಕ್ಲ ಮತ್ತು ವೀರ್ಯ ಅಂದರೆ ಏನಂತಾರೆ ಕಲಲ ಅಂತ ಏನು ಕರಿತೀವೋ, ಶುಕ್ಲ ಶೋಣಿತ ಹೆಣ್ಣು ಗಂಡು ಸಮ್ಮಿಲನ ಆದಾಗ ಒಂದು ಸಮಯ ಇರುತ್ತೆ. ಆ ಸಮಯಕ್ಕೆ ಒಂದು ಲಗ್ನ ಇರ್ತದೆ. ಆ ಲಗ್ನದ ಅಧಿಪತಿ ಯಾರು ಗ್ರಹನೋ ಆ ಗ್ರಹನು 8ನೇ ತಿಂಗಳು ಆಳ್ತಾನೆ. ಅದಕ್ಕೆ ನಮ್ಮ ಸಮ್ಮಿಲನ ಸಮಯ ಗೊತ್ತಿರಲ್ಲ. 8ನೇ ತಿಂಗಳಲ್ಲಿ ನಮ್ಮಲ್ಲಿ ಪರಿಹಾರಗಳಿಂದ ನಮ್ಗೆ ಗೊತ್ತಾಗಲ್ಲ ಜ್ಯೋತಿಷದಲ್ಲಿ. ಅದೇ ಥರನೇ ಮೆಡಿಕಲ್ ಕೂಡ ಇಡ್ತಾರೆ. 8ನೇ ತಿಂಗಳು ಗರ್ಭವತಿಯವರು, 4-5 ತಿಂಗಳು ಗರ್ಭವತಿಯವರು ಹುಷಾರಾಗಿದ್ದರೆ ಸಾಕು. ಓಕೆ, ಇಬ್ಬರಿಗೂ ಧನ್ಯವಾದಗಳು ಗುರುಗಳೇ. ಎಷ್ಟೊತ್ತು ಸಮಯವನ್ನು ಕೊಟ್ಟಿದ್ದೀರಿ. ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಬೇಡ ಅನ್ನುವಂಥದ್ದನ್ನು ಬಹಳ ಸವಿಸ್ತರವಾಗಿ ತಿಳಿಸ್ಕೊಟ್ಟಿದ್ದೀರಿ ವೀಕ್ಷಕರಿಗೆ. ಧನ್ಯವಾದ ಅಂತ ಹೇಳ್ತಾ, ವೀಕ್ಷಕರೇ, ಗ್ರಹಣ ಆರಂಭ ಆಗಿದೆ. ಸಂಪೂರ್ಣವಾಗಿ ಆರಂಭ, ಮಧ್ಯಕಾಲ ಮತ್ತು ಮೋಕ್ಷಕಾಲ ಎಲ್ಲದಕ್ಕೂ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಹೆದರ್ಕೊಳ್ಳೋದು ಬೇಡ. ಗ್ರಹಚಾರ ಅಶುಭ ಅನ್ನುವಂಥ ಸುದ್ದಿಗಳನ್ನು ತಲೆಗೆ ಹಾಕೊಳ್ಳೋದು ಬೇಡ. ಬದಲಿಗೆ ನಾವು ಏನಾಗಬೇಕು ಅಥವಾ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಒಳ್ಳೆ ಕೆಲಸಗಳಿಗೆ ಈ ಸಮಯವನ್ನು ಸಿದ್ಧಿ ಮಾಡ್ಕೊಳ್ಳೋಣ.